ಯಾರು ಹೆಣ್ಣು ಕೊಡ್ತಾ ಇಲ್ಲ ನಮ್ಗೆ. ತಲೆಯಲ್ಲಿ ಬಿಳಿ ಕೂದಲು ತುಂಬಾಗಿದ್ದೇವೆ. ಸರ್ಕಾರ ನೀವೇನು ಕಾಂಗ್ರೆಸ್ ಸರ್ಕಾರದ ಬಿಟ್ಟಿ ಭಾಗ್ಯಗಳನ್ನು ಮಾಡಿದಿರಲ್ಲ, ಅದರಲ್ಲಿ ಇನ್ನೊಂದು ಭಾಗ್ಯನ ಆಡ್ ಮಾಡಿ, ಕನ್ಯಾದಾನ ಮಾಡ್ತಕ್ಕಂಥ ಒಂದು ಭಾಗ್ಯನೂ ಕೂಡ ನೀವು ಆಡ್ ಮಾಡ್ರಿ. ನಮ್ಮಂತ ನಿರುದ್ಯೋಗಿಗಳಿಗೆ ನೀವು ಮಾಡ್ತಕ್ಕಂಥ ಒಂದು 1000 ರೂಪಾಯಿ ಉಪಕಾರ ಆಗುತ್ತೆ. ನೇರವಾಗಲ್ದು ಕೂಡ ಬಾಯವಾಗಾದ್ರೂ ಒಂದು ಉಪಕಾರ ಆಗುತ್ತೆ. ನಿಮ್ಮ ಹೆಸರು ನಿಮ್ಮ ಫೋಟೋನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ, ಹಂಗಾದ್ರೂ ಹೆಲ್ಪ್ ಮಾಡಿ. ಕೊಡ್ತಾ ಇಲ್ಲ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ PSTR ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ಇವತ್ತು ಅಭ್ಯರ್ಥಿಗಳು ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಸರ್ಕಾರಕ್ಕೆ ವಿಶೇಷವಾಗಿ ಮನವಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅವರ ಬದುಕಿನಲ್ಲಿ ಆಗ್ತಾ ಇರೋ ಸಮಸ್ಯೆಗಳನ್ನು ಕೂಡ ಹೇಳ್ಕೊಳ್ತಾ ಇದ್ದಾರೆ. ನನ್ನ ಜೊತೆಗೆ ಅಭ್ಯರ್ಥಿಗಳೇ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಬನ್ನಿ. ಸರ್, ಹೇಳ್ತಾ ಇದ್ರಿ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವೇನೋ ಹೇಳ್ತಾ ಇದ್ರಿ ನಾವು ಸೆಲೆಕ್ಟ್ ಮಾಡಿದ್ದು ತಪ್ಪಾಯ್ತಾ ಅಂತ, ಅದ್ರ ಬಗ್ಗೆ ಹೇಳೋದು. ಸರ್ಕಾರಕ್ಕೆ ಹೇಳೋದಕ್ಕಿಂತ ಮುಂಚೆ ಮೇಡಮ್, ಈ ಮುಂದೆ ಏನು DED ಅಂತ ಒಂದು ಟ್ರೈನಿಂಗ್ ಕೋರ್ಸ್ ಅನ್ನು ಮಾಡ್ತಾರಲ್ಲ, ಅವ್ರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಮುಂದೆ ದಯವಿಟ್ಟು ಯಾರು DED ಅಂತಕ್ಕಂಥ ಒಂದು ಕೋರ್ಸ್ನ ಮಾಡಬೇಡ್ರಿ. ನಿಮ್ ಕಾಲ್ ಬೀಳ್ತೀನಿ. ಯಾಕಂತಂದ್ರೆ ನನ್ನ ಜೀವನದಲ್ಲಿ ನಾನು ತುಂಬಾ ಕಷ್ಟ ಅನುಭವಿಸಿದೀನಿ. DED ಅಂತಕ್ಕಂಥ ಮಾಡಿ ನಾನು ತಪ್ಪು ಮಾಡಿದೀನಿ ಜೀವನದಲ್ಲಿ. DED ಮಾಡಿನೇ ನಾನು ಕೆರದಲ್ಲಿ ನಾನು ಹೊಡ್ಕೊಳ್ಳೋದಕ್ಕಂತ ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟಿನಿ. ಅದೇಂಗಂದ್ರೆ 12 ವರ್ಷಗಳಾಯ್ತು, ಇನ್ನುವರೆಗೂ ಸರ್ಕಾರ ನೇಮಕಾತಿನೇ ಮಾಡ್ಕೊಳ್ಳಿಲ್ಲ. 12 ವರ್ಷಗಳಾದ ನಂತರ 2 ವರ್ಷದಿಂದ ಹೇಳ್ಕೊಂತ ಬರ್ತಿದ್ರೆ, ಈ ಅತಿ ಶೀಘ್ರದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 4424 ಪೋಸ್ಟ್ಗಳನ್ನ ತುಂಬಿಕೊಳ್ತೀವಿ ಅಂತ ಸರ್ಕಾರ ಆಶ್ವಾಸನೆ ಕೊಡ್ತಾನೆ ಬರ್ತಿದೆ. ಡೈಲಿ ಮುಂಜಾನೆ ಎದ್ದು ಕೂಡಲೇ ಡೈಲಿ ಎಂಟಲ್ಲಿ ಮೆಸೇಜ್ ಬರ್ತಾ ಇದೆ. ಆ ಮೆಸೇಜ್ ನೋಡಿ ನಾವು ಖುಷಿ ಆಗ್ತಿದ್ವಿ, ಆದ್ರೆ ನೇಮಕಾತಿನೇ ಆಗ್ತಾ ಇಲ್ಲ. ಅದು ಹೇಗಂದ್ರೆ, ನೀವು ಸರ್ಕಾರ ಕೇಳ್ತೀನಿ, ನಾವು ನಿಮ್ಮ ಉದ್ದೇಶನಾದ್ರೂ ಏನೈತೆ ಅದನ್ನ ಹೇಳಿ. ಸರ್ಕಾರ ನೀವು ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಳೋದು ಉದ್ದೇಶ ಇದ್ರೆ ನೇರವಾಗಿ ಮಾಡ್ಕೊಳ್ರಿ. ಮೊದಲು ಏನಿತ್ತು 2015ರಲ್ಲಿ ರೂಲ್ C&R ರೂಲ್, ಆ ರೂಲ್ಸ್ ಪ್ರಕಾರ ಮಾಡ್ಕೊಳ್ಳಿ. ಅವಾಗ ಹೆಂಗಿತ್ತು, 150 ಮಾರ್ಕ್ಸ್ ಇಂದ ಒಂದು ಎಕ್ಸಾಮ್ ಇರ್ತಿತ್ತು. ಆಮೇಲೆ ಸಾಮಾನ್ಯ ಶಿಕ್ಷಕರ ನೇಮಕಾತಿ ಆಗ್ತಿತ್ತು. ಓವರ್ ಆಲ್ 50% ಇರ್ತಿತ್ತು. ಆ ರೂಲ್ಸ್ ಪ್ರಕಾರ ನಿಮ್ದು ಏನಾದ್ರೂ ಉದ್ದೇಶ ಮಾಡ್ಕೊಳ್ಳೋದಿದ್ರೆ ಆ ರೂಲ್ಸ್ ಪ್ರಕಾರ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ನೇಮಕಾತಿನ ರದ್ದು ಮಾಡಿಸ್ಕೊಳ್ಬಿಡಿ. ನಾವು ಕೋರ್ಟಿಗೆ ಕೇಸು ಹಾಕ್ತಿವಿ, ಅದನ್ನ ಮಾಡ್ಬೇಕು. ಇನ್ನೊಂದೇನಪ್ಪ ಅಂದ್ರೆ, ಈಗ ವಯಸ್ಸು ನಮ್ದು 32ನೇ ವಯಸ್ಸು ಮೇಡಮ್. 32ನೇ ವಯಸ್ಸಿಗೆ ನಾವು ತಂದೆ ತಾಯಿಗೆ ಸಾಕುವಂತ ವಯಸ್ಸು. ಅವ್ರನ್ನ ಮನೆಯಲ್ಲಿ ಕೂಡಿಸಿ ಅವ್ರಿಗೆ ಅನ್ನ ತಂದಾಕೋ ವಯಸ್ಸು ನಮ್ದು. ನಾವು ಇನ್ನು ಈ ವಯಸ್ಸಾದ್ರೂ ಕೂಡ ಬೆಂಗಳೂರು ಫ್ರೀಡಂ ಪಾರ್ಕ್, MS ಆಫೀಸು, ಕಮಿಷನರ್ ಆಫೀಸು, ಮತ್ತೆ ಖರ್ಗೆ ಸಾಹೇಬ್ರ ಆಫೀಸ್ ಅಂತ ತಿರ್ಗೋದಾಯ್ತು ನಮ್ಮ ಜೀವನ. ನೇಮಕಾತಿ ಯಾವಾಗ ಮಾಡ್ಕೊಡ್ತೀವಿ? ನೀವು ನೇಮಕಾತಿ ಮಾಡ್ತೀವಿ ಅಂದಾಗ ನಾವು ಎಲ್ಲೋ ಮೂಲೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಾವೆಲ್ಲ ನಮ್ಮ ಕೆಲಸ ಬದಿಗೊತ್ತಿ ನೀವು ನೇಮಕಾತಿ ಮಾಡ್ತಂದಾಗ ಮತ್ತೆ ಊರಲ್ಲಿ ಸಾಲ ಸೂಲ ಮಾಡಿ ಹೊಲ ಇದ್ದಷ್ಟು ಒಂದು ಖರ್ಚಿಪಷ್ಟು ಇದ್ದಷ್ಟು ಹೊಲನೂ ಕೂಡ ನಾವು ಮಾರ್ಬಿಟ್ಟು ಕೋಚಿಂಗ್ ಆಗಿ ಎಲ್ಲ ಶಾಲೆ ಕಲಿತಿದೀವಿ. ಈಗ ಸಡನ್ಲಿ ಬಂದು ನೀವು 108 ರೂಲ್ಸ್ ರೆಗ್ಯುಲೇಷನ್ ಮಾಡಿ ಇದು ಮಾಡ್ತಾ ಇದಾರಲ್ಲ, ನಮ್ ಬದುಕಿ ಹೆಂಗಾಗಿ ಬಿಟ್ಟಿದೆ ಅಂತಂದ್ರೆ, ಅತ್ತ ಸತ್ತು ಕುಣಿಗೂ ಇಲ್ಲ, ಇತ್ತ ಬದುಕಿ ಊರಿಗೂ ಇಲ್ಲ ಅನ್ನಂಗ್ ಆಗ್ಬಿಟ್ಟಿದೆ. ಅದ್ ಹೆಂಗಂದ್ರೆ 32 ವರ್ಷ ಆದ್ರೂ ಇನ್ನೂ ಮದುವೆ ಆಗಿಲ್ಲ. ಯಾಕಪ್ಪ ಅಂತ ನೀವು ಕೇಳ್ಬೋದು. ಯಾಕಪ್ಪ ಅಂದ್ರೆ DED ಮಾಡಿದೀನಿ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಹೆಣ್ಣು ಕೊಡಕ್ಕೆ ಎಲ್ಲಾ ತಂದೆ ತಾಯಿಗಳು ಹಿಂಸರಿತಾ ಇದಾರೆ. ಯಾರು ಹೆಣ್ಣು ಕೊಡ್ತಾ ಇಲ್ಲ ನಮ್ಗೆ. ತಲೆಯಲ್ಲಿ ಬಿಳಿ ಕೂದಲು ತುಂಬಾಗಿದ್ದೇವೆ. ಸರ್ಕಾರ ನೀವೇನು ಕಾಂಗ್ರೆಸ್ ಸರ್ಕಾರದ ಬಿಟ್ಟಿ ಭಾಗ್ಯಗಳನ್ನು ಮಾಡಿದಿರಲ್ಲ, ಅದರಲ್ಲಿ ಇನ್ನೊಂದು ಭಾಗ್ಯನ ಆಡ್ ಮಾಡಿ, ಕನ್ಯಾದಾನ ಮಾಡ್ತಕ್ಕಂಥ ಒಂದು ಭಾಗ್ಯನೂ ಕೂಡ ನೀವು ಆಡ್ ಮಾಡ್ರಿ. ನಮ್ಮಂತ ನಿರುದ್ಯೋಗಿಗಳಿಗೆ ನೀವು ಮಾಡ್ತಕ್ಕಂಥ ಒಂದು 1000 ರೂಪಾಯಿ ಉಪಕಾರ ಆಗುತ್ತೆ. ನೇರವಾಗಲ್ದು ಕೂಡ ಬಾಯವಾಗಾದ್ರೂ ಒಂದು ಉಪಕಾರ ಆಗುತ್ತೆ. ನಿಮ್ಮ ಹೆಸರು ನಿಮ್ಮ ಫೋಟೋನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ, ಹಂಗಾದ್ರೂ ಹೆಲ್ಪ್ ಮಾಡಿ. ಹೆಣ್ಣು ಕೊಡ್ತಾ ಇಲ್ಲ ನಿಮ್ಗೆ ಏನಂತ ಹೇಳ್ತಾರೆ, ಹೆಣ್ಣು ಕೊಡೋದಿಲ್ಲ ಅಂತ? ಯಾಕಂದ್ರೆ PSTR ನಾನು DED ಮುಗಿಸಿದೀನಿ ಅಂತ ಕಾರಣಕ್ಕೆ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರ ಪೋಸ್ಟ್ ಕರೆಯಲ್ಲ ಸರ್ಕಾರ. ಈಗ 12 ವರ್ಷದಿಂದ ಕರೀಲಿಲ್ಲ ಅಂದ್ರೆ ಮುಂದೆನೂ ಕರೆಯಲ್ಲ. ಅದನ್ನ ನಮ್ಮ ಮನಸ್ಸಲ್ಲಿ ಬೇರೆಯವ್ರು ಬಿಟ್ಟಿದೆ. ಅದೇನು ಈ ಮುಂದೆನೂ ಕರೀಲಿ ಅಂತ ಹೇಳಿ ಅವನಿಗೂ ಜಾಬ್ ಸಿಗಲ್ಲ. DED ಮಾಡಿದೇನೆ ಜಾಬ್ ಸಿಗಲ್ಲ. ಏನ್ ಜಾಬ್ ಸಿಗುತ್ತೆ ಇವನಿಗೆ? ಇವನೇನೋ ಅಲ್ಲೋ ಇಲ್ಲ ಹೈದರಾಬಾದ್ ಮುಂಬೈ ಎಲ್ಲ ಕಸ ಮುಸರೆ ತಿಕ್ಕಿ ಕೆಲಸ ಮಾಡ್ಬೇಕು ಅಂತವ್ನು ಯಾರ ಮಗಳು ಕೊಡ್ತಾರೆ ಕೇಳ್ರಿ. ಮತ್ತೆ ಮಧು ಬಂಗಾರಪ್ಪ ಅವ್ನ ಮಗಳಿಗೆ ಕೊಡ್ತಾನೆ, ನನಗೆ ಕೊಡ್ತಾನ? ನಿರುದ್ಯೋಗ ನಮ್ಮಂತವ್ರಿಗೆ ಯಾರು ಕೊಡಲ್ಲ. ನಾವು ಕೊಡ್ಬೇಕು. ನಾವು ಅದೆಲ್ಲ ಪಡ್ಕೋಬೇಕಾದ್ರೆ ನಮ್ಗೆ ಒಂದೇ ಒಂದು ಅಸ್ತ್ರ ಅಂದ್ರೆ ಅದು ಶಿಕ್ಷಣನೇ. ನಾವು ಚಿಕ್ಕ ವಯಸ್ಸಿನಲ್ಲಿ ನಾವು ಶಿಕ್ಷಕರಾಗಬೇಕಂತ ಹೇಳಿ ಒಂದು ಕನಸು, ದೊಡ್ಡ ಕನಸು ಕಟ್ಕೊಂಡು ಕುಂತೀವ್ರಿ ಸರ್. ಸ್ವಲ್ಪ ನಮ್ ಕಡೆ ಸ್ವಲ್ಪ ನಮ್ ಕಡೆ ತಿರುಗಿ ನೋಡ್ರಿ. ಒಂದ್ಸಲ ಹಳ್ಳಿ ಕಡೆ ಬಂದು ನೋಡ್ರಿ. ನಿಮ್ ಮಕ್ಕಳೇನೋ ಅಮೆರಿಕಾ, ಬ್ರಿಟನ್, ನ್ಯೂಜಿಲೆಂಡ್ ಅಲ್ಲಿ ನಿಮ್ ಮಕ್ಕಳು ಓದ್ತಾ ಇದಾರೆ, ನಿಮ್ ಬದುಕು ಚೆನ್ನಾಗಿದೆ. ಹಳ್ಳಿ ಕಡೆ ಬಂದು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ನಮ್ ಕಷ್ಟ ಏನು ಅಂತೇಳಿ. ನಮ್ಗೆ ಅನ್ಸುತ್ತೆ ಒಂದೊಂದ್ ಸರ್ತಿ ಈ ಶಿಕ್ಷಣ ಇಲಾಖೆಯಲ್ಲಿ ಬಂದು ನಮ್ಮ ಅಪ್ಪ ಅಮ್ಮ ನಮ್ಗೆ ಯಾಕಾದ್ರೂ ಸಾಲಿ ಕಲ್ಸಿದ್ರು. ನಡು ಸಮುದ್ರದಲ್ಲಿ ಬಿಟ್ಟಾಕಿದಂಗೆ ಆಗಿದೆ ನಮ್ಗೆ. ಈಗ ಈಜಾಡಿ ಹೊರಗೆ ಬರಕ್ ಆಗ್ತಾ ಇಲ್ಲ. ಈಗ ಇಷ್ಟು ಮಧ್ಯ ನಮ್ಗೆ ಒಂದ್ಸಲ ಅವಕಾಶ ಮಾಡ್ಕೊಡಿ. ನಾವು ಟೀಚರ್ ಜಾಬ್ಗೆ ಎಲಿಜಿಬಲ್ ಇದೀವಾ ಇಲ್ಲ ಅಂತ ಹೇಳಿ ನೋಡ್ಕೊಳಕ್ ನಮ್ಮನ್ನ ನಾವು ತಾಳೆ ಮಾಡ್ಕೊಳ್ತೀವಿ. ಅದಕ್ಕೆ ಅವಕಾಶ ಇದ್ರೆ ಮಾತ್ರ ನಾವು ಇದು ಮುಂದೆ ಟೀಚರ್ ಪೋಸ್ಟ್ ಬಗ್ಗೆ ನಾವು ಕೇಳ್ಕೊಳ್ತೀವಿ. ಇಲ್ಲ ಅಂತಂದ್ರೆ ಬಿಟ್ಬಿಡ್ತೀವಿ. ಒಂದ್ಸಲ ಅವಕಾಶ ಮಾಡ್ಕೊಡಿ. ಸಾಮಾನ್ಯ ಶಿಕ್ಷಕರ ನೇಮಕಾತಿ ಮಾಡ್ಕೊಡ್ರಿ. ಪೋಸ್ಟ್ ಇನ್ಕ್ರೀಸ್ ಮಾಡಿ ಪ್ಲೀಸ್. ಇದೊಂದು ಹಂಬಲ್ ರಿಕ್ವೆಸ್ಟ್.
ಇದು ಅಭ್ಯರ್ಥಿಗಳು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಕಳೆದ ಹಲವಾರು ವರ್ಷಗಳಿಂದಲೂ ಕೂಡ ನೇಮಕಾತಿ ಆಗದೇ ಇರುವಂತಹ ಕಾರಣ ರೋಸಿ ಹೋಗಿರುವಂತಹ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇರೋದು. ಜೊತೆಗೆ ತಮ್ಮ ಬದುಕಲ್ಲಿ ಆಗ್ತಾ ಇರುವಂತಹ ಅಂದ್ರೆ ಮದುವೆಗೆ ಹೆಣ್ಣು ಕೊಡ್ತಾ ಇಲ್ಲ ಅಥವಾ ಇವೆಲ್ಲ ವಿಚಾರಗಳು ಫನ್ ವಿಚಾರ ಅಲ್ಲ, ನಿಜಕ್ಕೂ ಕೂಡ ಸೀರಿಯಸ್ ಆಗಿ ಅವ್ರು ಫೇಸ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್. ಏನಾದ್ರೂ ಸರ್ಕಾರ ಇವ್ರ ಬಗ್ಗೆ ಗಮನ ಹರಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಎಡ್ವಿನ್ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.